ಹಲೋ ಡೈಮಂಡ್ ಈ ಆಗಸ್ಟ್ 2024 ಅಲ್ಲಿ ರಿಲೀಸ್ ಆಗೋ 10 ಫೋನ್ಗಳ ಬಗ್ಗೆ ಇವತ್ತಾದ್ರೆ ನೋಡೋಣ. ಇದರಲ್ಲಿ ಒಂದು ಬಜೆಟ್ ಫೋನು ಇದೆ, ಮತ್ತೆ ಮಿಡ್ ರೇಂಜ್ ಫೋನು ಇದೆ, ಒಂದು ಫ್ಲಾಗ್ಶಿಪ್ ಫೋನು ಇದೆ. ಎಲ್ಲ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಯಾವ ಫೋನು ಈ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಇನ್ ಕೇಸ್ ನೀವೇನಾದ್ರೂ ಹೊಸ ಫೋನ್ ಪರ್ಚೇಸ್ ಮಾಡೋ ಐಡಿಯಾದಲ್ಲಿದ್ರೆ ಈ ಫೋನ್ಗಳು ರಿಲೀಸ್ ಆಗೋವರೆಗೂ ವೆಯ್ಟ್ ಮಾಡಿ. ಇದ್ರಲ್ಲಿ ಆಲ್ರೆಡಿ 2 ಫೋನ್ಸ್ ರಿಲೀಸ್ ಆಗಿದೆ. ಆ ಫೋನ್ಗಳ ಡೀಟೇಲ್ಸ್ ಮತ್ತೆ ಸ್ಪೆಸಿಫಿಕೇಶನ್ ಏನು ಮತ್ತೆ ಈ ಪ್ರೈಸ್ ಪಾಯಿಂಟ್ ಗೆ ಈ ಫೋನ್ ಓಕೆನಾ, ತಗೊಬಹುದಾ ತಗೊಂಬಾರ್ದಾ ಅಂತ ಕಂಪ್ಲೀಟ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಮತ್ತೆ ನೋಟಿಫಿಕೇಶನ್ ಆಲ್ ಅಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಟೈಮ್ ಟು ಟೈಮ್ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಫೋನ್ ಬಂದ್ಬಿಟ್ಟು ಒಂದು ಬಜೆಟ್ ಫೋನ್ ಅಂತಾನೆ ಹೇಳ್ಬೋದು. ಪೋಕೋ ಕಡೆಯಿಂದ ಪೋಕೋ M6 ಪ್ಲಸ್ ಅಂದ್ಬಿಟ್ಟು ಇದು 6.8 ಇಂಚಸ್ ಫುಲ್ HD ಪ್ಲಸ್ IPS ಡಿಸ್ಪ್ಲೇ ಹೊಂದಿದ್ದು. ಇದರಲ್ಲಿ 120 Hz ರಿಫ್ರೆಶ್ ರೇಟ್ ನಾವು ನೋಡೋದಕ್ಕೆ ಸಿಗುತ್ತೆ. ಸ್ನ್ಯಾಪ್ಡ್ರಾಗನ್ 4 Gen 2 ಪ್ರೊಸೆಸರ್ ನೊಂದಿಗೆ ಈ ಫೋನ್ ಬರುವಂತದ್ದು. ಸ್ನ್ಯಾಪ್ಡ್ರಾಗನ್ Gen 4 2 ಬಂದ್ಬಿಟ್ಟು ರೀಸೆಂಟ್ ಆಗಿ ನಮಗೆ ಜಿಯೋ ಜೊತೆ ಕೊಲಾಬ್ ಆಗಿ ಬಿಟ್ಟಿರುವಂತ ಒಂದು 5G ಪ್ರೊಸೆಸರ್ ಆಗಿರುತ್ತೆ. ಪ್ರೊಸೆಸರ್ ಸ್ಪೆಸಿಫಿಕೇಶನ್ ಎಲ್ಲ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಈ ಪ್ರೊಸೆಸರ್ ನ ಕೇಪೇಬಲ್ ಇರುತ್ತೆ. ಇದನ್ನ ಆಲ್ಮೋಸ್ಟ್ 10,000 to 15,000 ಬಿಟ್ವೀನ್ ಅಲ್ಲಿ ಬರೋ ಫೋನ್ ಗಳಲ್ಲೇ ಯೂಸ್ ಮಾಡೋದು ಅಂತ ಲಾಂಚ್ ಇವೆಂಟ್ ಅಲ್ಲಿ ಹೇಳಿದ್ರು. ಸೊ ಹೇಳಿದ್ದು ನೆಕ್ಸ್ಟ್ ಡೇನೆ ನಮಗೆ ಫೋನ್ ಗಳೇ ನೋಡೋದಕ್ಕೆ ಸಿಗ್ತಾ ಇದೆ. ಎಲ್ಲ ಇದು ಪ್ರೀ ಪ್ಲಾನ್ಡ್ ಬಿಸ್ನೆಸ್ ಗೈಸ್, ಹುಷಾರ್. ಮತ್ತೆ ಇದರಲ್ಲಿ 33 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ನೊಂದಿಗೆ ಇರುವಂತದ್ದು 5030 mAh ಬ್ಯಾಟರಿ ಸಪೋರ್ಟ್ ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದು Android 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನ್. ನಮಗೆ ಆಗಸ್ಟ್ 1ನೇ ತಾರೀಕು ಇದು ಆಲ್ರೆಡಿ ರಿಲೀಸ್ ಆಗಿದೆ. ಇದು ಸೇಲ್ ಕೂಡ ಬಂದಿದೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಾನು ಹೇಳೋ ಪ್ರತಿಯೊಂದು ಫೋನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದಾಗಿದೆ. ಈ ಫೋನ್ ನಮಗೆ ಅರೌಂಡ್ 14,000 ರುಪೀಸ್ಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ 8GB ಮತ್ತೆ 6GB ರ್ಯಾಮ್ ಇರುವಂತ 128GB ಸ್ಟೋರೇಜ್ ಇರೋ ವೇರಿಯಂಟ್ಸ್ ಆದ್ರೆ ಇದ್ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದು ಮೋಟೋ ಎಡ್ಜ್ 50 ಅಂದ್ಬಿಟ್ಟು ಇದು 6.4 ಇಂಚಸ್ 1.5K ಕರ್ವ್ಡ್ POLED ಡಿಸ್ಪ್ಲೇ ಒಂದಿಗೆ ಬರುವಂತ ಈ ಫೋನ್ ನಮ್ಗೆ ಇದರಲ್ಲಿ 120 Hz ರಿಫ್ರೆಶ್ ರೇಟ್ ನೋಡೋದಕ್ಕೆ ಸಿಗುತ್ತೆ. ಆಕ್ಚುಲಿ 1080p ಡಿಸ್ಪ್ಲೇಸ್ ನೋಡಿದೀನಿ, 3K ಡಿಸ್ಪ್ಲೇಸ್ ನೋಡಿದೀನಿ, 2K ಡಿಸ್ಪ್ಲೇಸ್ ನೋಡಿದೀನಿ. ಇದು ಎಲ್ಲದಕ್ಕೂ ಸೆಂಟರ್ ಮಾಡಿ 1.5K ಅಂತ ಮಾಡಿದ್ದಾರೆ. ಇದರ ರೆಸೊಲ್ಯೂಷನ್ ಕಂಪ್ಲೀಟ್ ಲಿಸ್ಟ್ ನಾನು ಇಲ್ಲಿ ಹಾಕಿರ್ತೀನಿ, ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 7 Gen 1 ಪ್ರೊಸೆಸರ್ ಯೂಸ್ ಮಾಡಿದ್ದು. 5000 mAh ಬ್ಯಾಟರಿ ಇದೆ. 68 ವ್ಯಾಟ್ ನ ವರ್ಡ್ ಮತ್ತೆ 15 ವ್ಯಾಟ್ ನ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದರ ಕ್ಯಾಮೆರಾ ನೋಡ್ಕೊಂಡ್ರೆ 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮೆರಾ, 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ರಂಟ್ ಅಲ್ಲಿ 32 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಹೊಂದಿದ್ದು. ಇದರಲ್ಲಿ Android 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನ್ ಆಗಿರುತ್ತೆ. ಇದು ಮೋಟೋರೋಲಾದಲ್ಲಿ ಆಲ್ಮೋಸ್ಟ್ ಎಲ್ಲಾ ಫೋನ್ಗಳಲ್ಲಿ ನಮಗೆ ಯಾವುದೇ ರೀತಿ ಬ್ಲೋಟ್ವೇರ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ನೀಟ್ ಅಂಡ್ ಕ್ಲೀನ್ ಫುಲ್ಲಿ ಕಂಪ್ಲೀಟ್ ಟಾಕ್ ಆಂಡ್ರಾಯ್ಡ್ ಜೊತೆ ಬರುವಂತ ಫೋನ್ ಇದಾಗಿರುತ್ತೆ. ಈ ಫೋನ್ ಬಂದ್ಬಿಟ್ಟು ಅರೌಂಡ್ ನಮಗೆ 25,000 to 26,000 ಪ್ರೈಸ್ ರೇಂಜ್ ಅಲ್ಲಾದ್ರೆ ನೋಡೋದಕ್ಕೆ ಸಿಗುತ್ತೆ. ಅಂಡರ್ 30K ಅಲ್ಲಿ ನೀವೇನಾದ್ರೂ ಒಂದು ಬೆಸ್ಟ್ ಫೋನು ವಿತೌಟ್ ಗೇಮಿಂಗ್ ಗೋಸ್ಕರ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಫೋನು ಮತ್ತೆ ಕ್ಯಾಮ್ರಾದಲ್ಲಿ ಚೆನ್ನಾಗಿರುವಂತ ಫೋನ್ ನೋಡಬೇಕು ಅಂದ್ರೆ ಈ ಫೋನ್ ನಾನು ಸಜೆಸ್ಟ್ ಮಾಡ್ತೇನೆ. ಯಾಕಂದ್ರೆ ಇದರಲ್ಲಿ ಏನೊಂದೇನು ವೇಸ್ಟ್ ಆಗಿರೋ ಫೀಚರ್ಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು Vivo 40 ಸೀರೀಸ್. ಕಂಪ್ಲೀಟ್ ಈ ಫೋನ್ ನಾನು ರೀಸೆಂಟ್ ಆಗಿ ನೋಡ್ದಂಗೆ ಎಲ್ಲಾ ಪೋರ್ಟ್ರೇಟ್ ಶಾರ್ಟ್ಸ್ ನ ಮತ್ತೆ ಕ್ಯಾಮ್ರಾ ಬೇಸ್ ಮೇಲೆನೆ ಈ ಫೋನ್ ಆದ್ರೆ ಡಿಸೈನ್ ಮಾಡಿದ್ದಾರೆ. ಇದನ್ನ ತುಂಬಾ ಕಡೆ ಅಡ್ವರ್ಟೈಸ್ ಕೂಡ ಮಾಡ್ತಾ ಇದ್ದಾರೆ. ಬರೀ ಕ್ಯಾಮ್ರಾ ಒಂದನ್ನೇ ಹೈಲೈಟ್ ಮಾಡಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ. ಮತ್ತೆ ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋದಾದ್ರೆ, ನೀವೇನಾದ್ರೂ ಪೋರ್ಟ್ರೇಟ್ ಶಾರ್ಟ್ಸ್ ನ ಲವರ್ ಆಗಿದ್ರೆ, ನೀವೇನಾದ್ರೂ ಒಂದು ಒಳ್ಳೆ ವಿಡಿಯೋಸ್ ನ ಫೋನ್ ಅಲ್ಲಿ ತೆಗೆಯೋದಕ್ಕೆ ಇಷ್ಟಪಡ್ತಿದ್ರೆ ನೀವು ಈ ಫೋನ್ ಗೋಸ್ಕರ ಆದ್ರೆ ವೇಟ್ ಮಾಡಬಹುದು. ಇದರಲ್ಲಿ 6.78 ಇಂಚಸ್ 1.5K ಕರ್ವ್ಡ್ AMOLED ಡಿಸ್ಪ್ಲೇ ಹೊಂದಿದ್ದು 120 Hz ರಿಫ್ರೆಶ್ ರೇಟ್ ಇರುತ್ತೆ. Dimensity 9200 ಪ್ಲಸ್ ಅಥವಾ ಸ್ನ್ಯಾಪ್ಡ್ರಾಗನ್ 7 Gen 3 ಪ್ರೊಸೆಸರ್ ನೊಂದಿಗೆ ನಮಗೆ ಈ ಫೋನ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. 5500 mAh ಬ್ಯಾಟರಿ ಇದೊಂದಿದ್ದು 80 ವ್ಯಾಟ್ ಚಾರ್ಜಿಂಗ್ ನಾದ್ರೆ ಸಪೋರ್ಟ್ ಮಾಡುತ್ತೆ. ನಮ್ಗೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ, 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಮತ್ತೆ 2x ಟೆಲಿಫೋಟೋ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದು Android 14 ಬೇಸ್ ಮೇಲೆ ವರ್ಕ್ ಆಗುವಂತ ಫೋನ್ ಆಗಿದ್ದು ಇದು ನಮಗೆ ಆಗಸ್ಟ್ 7ನೇ ತಾರೀಕು ಲಾಂಚ್ ಆಗೋ ಫೋನ್ ಆಗಿರುತ್ತೆ. ಇದರಲ್ಲಿ ಟೋಟಲ್ 2 ಫೋನ್ ಬರುತ್ತೆ. Vivo V40 ಅಂದ್ಬಿಟ್ಟು ಮತ್ತೆ Vivo V40 Pro ಅಂದ್ಬಿಟ್ಟು. ಈ ಎರಡರಲ್ಲೂ ನಮಗೆ ಒಂದು 35,000 to 45,000 ಬಜೆಟ್ ಇಟ್ಕೊಂಡ್ರೆ ಒಂದು 35,000-36,000 ರೇಂಜ್ ಅಲ್ಲಿ ಇದು ರಿಲೀಸ್ ಆಗಬಹುದು. ಇನ್ನೊಂದು ಬಂದ್ಬಿಟ್ಟು 40,000 to 45,000 ಬಿಟ್ವೀನ್ ಅಲ್ಲಿ ಈ ಫೋನ್ ರಿಲೀಸ್ ಆಗುವಂತದ್ದು. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಗೂಗಲ್ ಕಡೆಯಿಂದ 4 ಸ್ಮಾರ್ಟ್ ಫೋನ್ಗಳನ್ನ ಆದ್ರೆ ರಿಲೀಸ್ ಮಾಡ್ತಾ ಇದ್ದಾರೆ. ಗೂಗಲ್ ನ ಅತಿ ದೊಡ್ಡ ಲಾಂಚ್ ಅಂತಾನೆ ಹೇಳ್ಬೋದು. ಅವ್ರು ವರ್ಷಕ್ಕೆ ಒಂದೇ ಲಾಂಚ್ ಮಾಡೋದು. ಇದರಲ್ಲಿ ಟೋಟಲ್ ನಮಗೆ 4 ಫೋನ್ ನೋಡೋದಕ್ಕೆ ಸಿಗುತ್ತೆ. 4ರಲ್ಲಿ ಒಂದು ಫೋಲ್ಡ್ ಫೋನ್ ಸಹ ಇದೆ. ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಗೂಗಲ್ ಪಿಕ್ಸೆಲ್ 9 ಬಂದ್ಬಿಟ್ಟು ನಮಗೆ 6.3 ಇಂಚಸ್ ಡಿಸ್ಪ್ಲೇ ಒಂದಿಗೆ ನೋಡೋದಕ್ಕೆ ಸಿಗುತ್ತೆ. ಇದು ಆಲ್ಮೋಸ್ಟ್ AMOLED ಡಿಸ್ಪ್ಲೇನೇ ಇರುತ್ತೆ. ಇದರಲ್ಲಿ ಗೂಗಲ್ ಅವ್ರದೇ ಆದ Tensor G4 ಚಿಪ್ ನಾದ್ರೆ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ ಮತ್ತೆ 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾನು ನೋಡೋದಕ್ಕೆ ಸಿಗುತ್ತೆ. ಈ 48 ಮೆಗಾ ಪಿಕ್ಸೆಲ್ ಐ ಥಿಂಕ್ ಇದು ಮ್ಯಾಕ್ರೋ ಆಗಿ ಕೂಡ ವರ್ಕ್ ಆಗಬಹುದು ಅಂತ ನನ್ನ ಒಂದು ಗೆಸ್ ಇದೆ. ಸೊ ಮೇ ಬಿ ನೋಡೋಣ ಒಂದೇ ಸೆನ್ಸರ್ ಅಲ್ಲಿ 2 ವರ್ಕ್ ಆಗುತ್ತಾ ಅಂತ ಬಂದ್ಮೇಲೆ ನಮಗೆ ಗೊತ್ತಾಗುತ್ತೆ. 10.5 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದು Android 15 ಒಂದಿಗೆ ಈ ಫೋನ್ ಬರುವಂತದ್ದು. ಮತ್ತೆ ಬಾಕ್ಸ್ ಜೊತೆಗೆ ನಮಗೆ Android 15 ಬರೋದಿಲ್ಲ. ಬಾಕ್ಸ್ ಅಲ್ಲಿ 14 ಇರುತ್ತೆ. ನಾವು ಆಮೇಲೆ Android 15 ಗೆ ಅಪ್ಡೇಟ್ ಮಾಡ್ಕೊಬಹುದು. ಈ ಫೋನ್ ಬಂದ್ಬಿಟ್ಟು ನಮಗೆ ಆಗಸ್ಟ್ 14 ಲಾಂಚ್ ಆಗ್ತಾ ಇದೆ. ಮತ್ತೆ ಆಗಸ್ಟ್ 14 ಅಲ್ಲೇ ಇದ್ರ ಜೊತೆಗೆ ಗೂಗಲ್ ಪಿಕ್ಸೆಲ್ 9 Pro ಮತ್ತೆ ಗೂಗಲ್ ಪಿಕ್ಸೆಲ್ 9 XL ನ ಸಹ ರಿಲೀಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ 6.3 ಇಂಚಸ್ ಮತ್ತೆ 6.8 ಇಂಚಸ್ ಡಿಸ್ಪ್ಲೇ
ಡಿಸ್ಪ್ಲೇನ ಹೊಂದಿದ್ದು ಟೆನ್ಸರ್ G4 ಚಿಪ್ ನ ಇದರಲ್ಲೂ ಯೂಸ್ ಮಾಡ್ತಾ ಇದ್ದಾರೆ. 50 ಮೆಗಾ ಪಿಕ್ಸೆಲ್ ಮೈನ್ ಕ್ಯಾಮ್ರಾ, 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ, 48 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ 48 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ 48 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಅಲ್ಲಿ ಎರಡು ಡಿಫ್ರೆಂಟ್ ಕೆಲಸ ಮಾಡುತ್ತೆ. ಬಟ್ ಈ ಟೆಲಿಫೋಟೋ ಲೆನ್ಸ್ ಬಂದ್ಬಿಟ್ಟು ಮೇ ಬಿ ಮ್ಯಾಕ್ರೋ ಅಂಡ್ ಟೆಲಿಫೋಟೋ ಎರಡು ವರ್ಕ್ ಈ ಲೆನ್ಸ್ ಮಾಡುತ್ತೆ ಅಂತ ನಾನು ಗೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಇದರಲ್ಲಿ 42 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಇದು ಸಹ ಆಂಡ್ರಾಯ್ಡ್ 14 ಜೊತೆನೆ ಬರುವಂತದ್ದು ಔಟ್ ಆಫ್ ದಿ ಬಾಕ್ಸ್ ಅಲ್ಲಿ ಆಂಡ್ರಾಯ್ಡ್ 14 ಇರುತ್ತೆ. ನಾವು ಆಮೇಲೆ ಆಂಡ್ರಾಯ್ಡ್ 15 ಗೆ ಅಪ್ಗ್ರೇಡ್ ಮಾಡ್ಕೊಬಹುದು. ಮತ್ತೆ ಗೂಗಲ್ ಪಿಕ್ಸೆಲ್ 9 Pro Fold ಅಂದ್ಬಿಟ್ಟು ಸುಮಾರು ವರ್ಷಗಳ ನಂತರ ಇವರೊಂದು ಒಳ್ಳೆ ಫೋಲ್ಡ್ ಫೋನ್ ಆದ್ರೆ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ 6.3 ಇಂಚಸ್ ಮೈನ್ ಡಿಸ್ಪ್ಲೇ ಓಪನ್ ಮಾಡಿದ್ಮೇಲೆ 8 ಇಂಚಸ್ ಡಿಸ್ಪ್ಲೇ ಆಗಿ ಎಕ್ಸ್ಪೆಂಡ್ ಆಗುವಂತ ಡಿಸ್ಪ್ಲೇ ಇದರಲ್ಲಿ ಯೂಸ್ ಮಾಡಿದ್ದು. ಇದರಲ್ಲೂ ಸಹ ಟೆನ್ಸರ್ G4 ಚಿಪ್ ಸೆಟ್ ನ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಮೈನ್ ಕ್ಯಾಮ್ರಾ ಬಂದು 48 ಮೆಗಾ ಪಿಕ್ಸೆಲ್ ಮತ್ತೆ 10.5 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್ ಕ್ಯಾಮ್ರಾ, 10.8 ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಕ್ಯಾಮ್ರಾ ಆದ್ರೆ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಈ ಫೋಲ್ಡ್ ಫೋನ್ ಮತ್ತೆ ಫ್ಲಿಪ್ ಫೋನ್ ಗಳಲ್ಲಿ ಫ್ರಂಟ್ ಕ್ಯಾಮ್ರಾ ಆಲ್ಮೋಸ್ಟ್ ಕೇಸಸ್ ಗಳಲ್ಲಿ ಯೂಸ್ ಆಗೋದಿಲ್ಲ. ನಾವು ಬ್ಯಾಕ್ ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು ನಾವು ಎಲ್ಲಾ ಟೈಮ್ ಅಲ್ಲೂ ಸೆಲ್ಫೀಸ್, ಫೋಟೋಸ್, ಪೋರ್ಟ್ರೇಟ್ಸ್ ಎಲ್ಲ ತೆಗಿಬಹುದಾಗಿದೆ. ಮತ್ತೆ ಇದು ಅದಕ್ಕೋಸ್ಕರನೇ ಇದರಲ್ಲಿ ಪಂಚೋಲ್ ಡಿಸ್ಪ್ಲೇ ಕೊಡ್ತಾ ಇರೋದು. ಇದು ಬಂದ್ಬಿಟ್ಟು 10.5 ಮೆಗಾ ಪಿಕ್ಸೆಲ್ ಅಷ್ಟೇ ಕೊಡ್ತಾ ಇರೋದು, ಇಲ್ಲಾಂದ್ರೆ 42 ಮೆಗಾ ಪಿಕ್ಸೆಲ್ ಕೊಡ್ತಾ ಇದ್ರು ಅಂತ ಅನ್ಸುತ್ತೆ. ಈ ಫೋನ್ ಕೂಡ ನಮಗೆ ಆಂಡ್ರಾಯ್ಡ್ 15 ಸಪೋರ್ಟೆಡ್ ಇದು. ಬಾಕ್ಸ್ ಅಲ್ಲಿ ಆಂಡ್ರಾಯ್ಡ್ 14 ಬರ್ತಾ ಇದೆ. ಮತ್ತೆ ಈ ಫೋನ್ ನಮಗೆ ಆಗಸ್ಟ್ 14 ಲಾಂಚ್ ಆಗ್ತಾ ಇದೆ. ಈ ಫೋನ್ಗೆ ಏನಾದ್ರು ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಒಳ್ಳೆ ಫ್ಲಾಗ್ಶಿಪ್ ಫೋನ್ ಅಂತ ಹೇಳ್ಬೋದು. ಬಟ್ ಪ್ರೈಸ್ ಮಾತ್ರ 1.5 ಲಕ್ಷ ರೂಪಾಯಿ ಕಮ್ಮಿ ಇರೋದಿಲ್ಲ, ಅದನ್ನ ನೆನ್ಪಿಟ್ಕೊಳ್ಳಿ. ಆ ಪ್ರೈಸ್ ರೇಂಜ್ ಅಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಆಂಡ್ರಾಯ್ಡ್ ಫೋನ್ ನೋಡ್ತಾ ಇದ್ರೆ ಕಂಪ್ಲೀಟ್ ಸ್ಟಾಕ್ ಆಂಡ್ರಾಯ್ಡ್ ಜೊತೆನೆ ಈ ಫೋನ್ ಬರುವಂತದ್ದು. ಗೂಗಲ್ ಅವರು ಯಾವುದೇ ರೀತಿ ಬ್ಲೋಟ್ವೇರ್ಸ್ ಅವೆಲ್ಲ ಏನು ಎಂಕರೇಜ್ ಮಾಡೋದಿಲ್ಲ. ಆ ಕಾರಣದಿಂದ ಗೂಗಲ್ ನ 9 ಸೀರೀಸ್ ಫೋನ್ಗಳೆಲ್ಲ ಈ ಲೆವೆಲ್ ಅಲ್ಲಿ ಮತ್ತೆ ಈ ಸರಿ ಆಂಡ್ರಾಯ್ಡ್ ಎಲ್ಲಾ ಫೋನ್ಗಳಿಗೂ ಟಕ್ಕರ್ ಕೊಡುತ್ತೆ. ಮತ್ತೆ iOS 16 ಬರುತ್ತಲ್ಲ ಅದಕ್ಕೆ ಕಂಪ್ಲೀಟ್ ಕ್ಯಾಮ್ರಾನ ಕಾಂಪಿಟೇಟಿವ್ ಆಗಿ ಇವರು ಮುಂಚೆನೆ ತಗೊಂಡ್ಬರ್ತಾ ಇದ್ದಾರೆ. ಇದಾದ್ಮೇಲೆ 2 ತಿಂಗಳು ಬಿಟ್ಟು ನಮ್ಗೆ iPhone 16 ಸೀರೀಸ್ ಆದ್ರೆ ನೋಡೋದಕ್ಕೆ ಸಿಗೋದು. ಆ ಕ್ಯಾಮ್ರಾಗೂ ಈ ಕ್ಯಾಮ್ರಾಗೂ ಆಮೇಲೆ ಟೆಸ್ಟಿಂಗ್ ಗೆ ಕಾಂಪಿಟೇಟ್ ಆದ್ರೆ ಪಕ್ಕಾ ಬೀಳುತ್ತೆ. ನೆಕ್ಸ್ಟ್ ಫೋನ್ ಬಂದ್ಬಿಟ್ಟು ಐಕೂ ಕಡೆಯಿಂದ ನಮ್ಗೆ 2 ಫೋನ್ ನೋಡೋದಕ್ಕೆ ಸಿಗುತ್ತೆ. ಐಕೂ Z9s ಸೀರೀಸ್, ಇದರಲ್ಲಿ Z9s ಮತ್ತೆ Z9s Pro ಅಂದ್ಬಿಟ್ಟು 2 ಮಾಡಲ್ಸ್ ನೋಡೋದಕ್ಕೆ ಸಿಗುತ್ತೆ. ಐಕೂ Z9s ನೋಡ್ಕೊಳ್ಳೋದಾದ್ರೆ ನಮ್ಗೆ ಇದರಲ್ಲಿ 6.78 ಇಂಚಸ್ ಫುಲ್ HD ಪ್ಲಸ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಮತ್ತೆ 120 Hz ರಿಫ್ರೆಶ್ ರೇಟ್ ನೊಂದಿಗೆ ಈ ಫೋನ್ ಬರುವಂತದ್ದು. ಮತ್ತೆ ಇದರಲ್ಲಿ MediaTek Dimensity 7300 ಪ್ರೊಸೆಸರ್ ನ ಯೂಸ್ ಮಾಡ್ತಾರೆ. ರೀಸೆಂಟ್ ಆಗಿ 7300 ನೊಂದಿಗೆ ಸುಮಾರು ಫೋನ್ಸ್ ಆದ್ರೆ ಬಂದಿದೆ. ಈ ಫೋನ್ ನಮ್ಗೆ ಬಿಲೋ 20K ಒಳಗಡೆ ಬರುತ್ತೆ ಅಂತ ಹೇಳ್ಬೋದು. 20K ಅಂದ್ರೆ 16-17 ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಅಲ್ಲಿ ಬರ್ಬೋದು. ಪ್ರೊಸೆಸರ್ ನ ಪ್ರೈಸ್ ರೇಂಜ್ ನೋಡ್ಕೊಂಡ್ರೆ 16-17 ಸಾವಿರ ಅಷ್ಟೇ ಇದೆ. ಮತ್ತೆ ಇದರ ಕ್ಯಾಮ್ರಾಗಳ ಬಗ್ಗೆ ನೋಡ್ಕೊಂಡ್ರೆ 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ನ ಬ್ಯಾಕ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಈ ಫೋನ್ ಬರುವಂತದ್ದು. 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇರುತ್ತೆ. ಬ್ಯಾಟರಿ ಇದ್ರಲ್ಲಿ 5500 mAh ಬ್ಯಾಟರಿ ಕೊಟ್ಟಿದ್ದು 44 ವಾಟ್ ನ ಚಾರ್ಜಿಂಗ್ ಸಪೋರ್ಟ್ ನು ಸಹ ಕೊಟ್ಟಿದ್ದಾರೆ. ಅಂಡರ್ 20K ಪ್ರೈಸ್ ರೇಂಜ್ ಅಲ್ಲಿ ನಾವು ಇದೇ ತರದ ಫೋನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇದು 20K ಅಂಡರ್ ಅಂತ ಹೇಳೋದಕ್ಕಷ್ಟೇ. ಬಟ್ ಇದು ನನಗೊಂದು 15-16 ಸಾವಿರ ರೂಪಾಯಿ ಪ್ರೈಸ್ ರೇಂಜ್ ಗೆ ಈ ಸ್ಪೆಸಿಫಿಕೇಶನ್ ಅಲ್ಲಿ ಫೋನ್ ಓಕೆ ಅನ್ಸುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ CMF ಅವ್ರದ್ದು ಒಂದು ಫೋನ್ ಬಿಟ್ಟಿದ್ರು, ನಥಿಂಗ್ CMF 1 ಅಂದ್ಬಿಟ್ಟು. ಈ ಫೋನ್ ಕೂಡ ಸೇಮ್ ಇದೆ ಪ್ರೊಸೆಸರ್ ಆದ್ರೆ ಹೊಂದಿದ ಫೋನ್ ಆಗಿತ್ತು. ಐಕೂ Z9s Pro ಅಲ್ಲಿ ನೋಡ್ಕೊಳ್ಳೋದಾದ್ರೆ 6.78 ಇಂಚಸ್ ನ ಫುಲ್ HD ಪ್ಲಸ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಹೊಂದಿದ್ದು. ಇದು ಸಹ ಸೇಮ್ 120 Hz ರಿಫ್ರೆಶ್ ರೇಟ್ ನ ಹೊಂದಿರುತ್ತೆ. ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ನ ಇದು ಹೊಂದಿರುತ್ತೆ. ಆಲ್ಮೋಸ್ಟ್ ಇದು ಮಿಡ್ ರೇಂಜ್ ಫೋನ್ ಅಂತಾನೆ ಹೇಳ್ಬೋದು. 5000 mAh ಬ್ಯಾಟರಿ ಮತ್ತೆ 55 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ನೊಂದಿಗೆ ಈ ಫೋನ್ ಬರುವಂತದ್ದು. ಇದರಲ್ಲೂ ಕ್ಯಾಮ್ರಾ ಸೆಟಪ್ ಸೇಮ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ ನ ಮೈನ್ ಕ್ಯಾಮ್ರಾ ಮತ್ತೆ 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಕ್ಯಾಮ್ರಾ ಇರುತ್ತೆ. ಸೆಲ್ಫಿ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಇರುತ್ತೆ. ಬಟ್ ಇದು ಪೋರ್ಟ್ರೇಟ್ ಶಾರ್ಟ್ಸ್ ಗೆಲ್ಲ ಓಕೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದರಲ್ಲಿ ಅಲ್ಟ್ರಾ ವೈಡ್ ಶಾರ್ಟ್ಸ್ ಕೂಡ ತೆಗಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ 2 ಕ್ಯಾಮ್ರಾ ಸೆಟಪ್ ಜೊತೆ ಕೊಟ್ಟಿರುವಂತದ್ದು. ಈ ಫೋನ್ ಅಲ್ಲಿ ನನಗೆ Z9s Pro ಅಲ್ಲಿ ಮೇ ಬಿ 8 ಮೆಗಾ ಪಿಕ್ಸೆಲ್ ನ ಡೆಪ್ತ್ ಸೆನ್ಸರ್ ಕೊಟ್ಟಿದ್ರೆ ಅಥವಾ ಅಲ್ಟ್ರಾ ವೈಡ್ ಸೆನ್ಸರ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಇದು ಸಹ ನಮಗೆ ಆಂಡ್ರಾಯ್ಡ್ 14 ನ ಸಪೋರ್ಟ್ ನೊಂದಿಗೆ ಈ 2 ಫೋನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದ್ರ ಪ್ರೈಸ್ ಅಂಡರ್ 30K ಬರ್ಬೋದು. ಒಂದು 27-28K ಗೆ ಮೇ ಬಿ ಈ ಫೋನ್ ರಿಲೀಸ್ ಆಗುವಂತ ಚಾನ್ಸಸ್ ಇದ್ದು. ಈ ಫೋನ್ ನಮಗೆ ಆಗಸ್ಟ್ 21 ಲಾಂಚ್ ಆದ್ರೆ ಆಗುತ್ತೆ. ಲಾಂಚ್ ಆದಾಗ ನಾನೆಲ್ಲ ಟೈಮ್ ಟು ಟೈಮ್ ಅಪ್ಡೇಟ್ಸ್ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಮತ್ತೆ ಟೆಕ್ ನ್ಯೂಸ್ ಅಲ್ಲಿ ಕವರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಫೋನ್ ಬಂದು ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ Zero ಫ್ಲಿಪ್ ಫೋನ್ ಅಂದ್ಬಿಟ್ಟು ಇದನ್ನ ತಗೊಂಡ್ ಬರ್ತಾ ಇದ್ರೆ 6.7 ಇಂಚಸ್ LTPO ಅಮೋಲೆಡ್ ಡಿಸ್ಪ್ಲೇ ಒಂದಿಗೆ ಈ ಫೋನ್ ಬರುವಂತದ್ದು. 120 Hz ರಿಫ್ರೆಶ್ ರೇಟ್ ಇವಾಗ ಕಾಮನ್ ಆಗ್ಬಿಟ್ಟಿದೆ ಎಲ್ಲದರಲ್ಲೂ. ಈ ತಿಂಗಳು ಬರೋ ಎಲ್ಲಾ ಫೋನ್ಗಳಲ್ಲೂ 120 Hz ರಿಫ್ರೆಶ್ ರೇಟ್ ಮಸ್ಟ್ ಅಂಡ್ ಶುಡ್ ಇದೆ. 4700 mAh ಬ್ಯಾಟರಿ ಇದಾಗಿದ್ದು 70 ವ್ಯಾಟ್ ಚಾರ್ಜಿಂಗ್ ಆದ್ರೆ ಇದು ಸಪೋರ್ಟ್ ಮಾಡುತ್ತೆ. ಫ್ಲಿಪ್ ಫೋನ್ ಗೆ 70 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಬೇಕಾ ಅಂತ ನನಗೆ ಅನ್ನಿಸ್ತು. ಮೇ ಬಿ 45 or 50 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ರು ಸಾಕಾಗುತ್ತೆ. ಯಾಕಂದ್ರೆ ಇದರಲ್ಲಿ ಬ್ಯಾಟರಿ ಚಿಕ್ಕ ಸೈಜ್ ಇರೋದ್ರಿಂದ ಜಾಸ್ತಿ ಪವರ್ ನ ಚಾರ್ಜಿಂಗ್ ಸಪೋರ್ಟ್ ಕೊಟ್ರೆ ಬೇಗ ಬ್ಯಾಟರಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ನ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. ಇದು ಸಹ ಸೇಮ್ ಆಂಡ್ರಾಯ್ಡ್ 14 ನೊಂದಿಗೆ ಲಾಂಚ್ ಆಗುವಂತ ಫೋನ್. ನಮ್ಗೆ ಇದರಲ್ಲಿ ಆಂಡ್ರಾಯ್ಡ್ 15 ಸಪೋರ್ಟ್ ಸಹ ನೋಡೋದಕ್ಕೆ ಸಿಗುತ್ತೆ. ಇದ್ರ ಪ್ರೈಸ್ ಅರೌಂಡ್ 50,000 ರೂಪಾಯಿ ಒಳಗಡೆ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಫೋನ್ ನಮಗೆ ಆಗಸ್ಟ್ 2nd ವೀಕ್ ಆರ್ 3rd ವೀಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಫೋನ್ ಬಂದು Honor Magic 6 Pro ಅಂದ್ಬಿಟ್ಟು ಇದು ಬಂದ್ಬಿಟ್ಟು 6.8 ಇಂಚಸ್
ಪ್ಲಸ್ 1.5K ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ಒಂದಿಗೆ ಈ ಫೋನ್ ಬರುವಂತದ್ದು. ಸ್ನ್ಯಾಪ್ ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ನಾದ್ರೆ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ 5600 mAh ಬ್ಯಾಟರಿ ಕೊಟ್ಟಿದ್ದು 80 ವ್ಯಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ಕೊಟ್ಟಿದ್ದಾರೆ. 108 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಕ್ಯಾಮ್ರಾ ಒಂದಿಗೆ ಈ ಫೋನ್ ಬರುವಂತದ್ದು. ಮತ್ತೆ 50 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮ್ರಾ ನಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಸೇಮ್ ಆಂಡ್ರಾಯ್ಡ್ 14 ಬೇಸ್ಡ್ ಫೋನ್ ಆಗಿದ್ದು ನಾವು ಫೋನ್ ತಗೊಂಡ್ಮೇಲೆ 15 ಗೆ ಅಪ್ಗ್ರೇಡ್ ಮಾಡೋ ಸಪೋರ್ಟ್ ಆದ್ರೆ ಕೊಡ್ತಾರೆ. ಮತ್ತೆ ಇವರು ಈ ಸರಿ ಸ್ಟ್ರಾಂಗೆಸ್ಟ್ ಡಿಸ್ಪ್ಲೇ ಇನ್ನೊಂದು ಡಿಸ್ಪ್ಲೇ ಅಂತ ತಗೊಂಡ್ಬಂದ್ರೆ ಈ ಸರಿನು ಮೇ ಬಿ ಫ್ಲಾಪ್ ಆಗೋ ಚಾನ್ಸಸ್ ಇದೆ. ಒಳ್ಳೆ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಬ್ಯಾಟರಿ ಯೂಸ್ ಮಾಡಿದ್ದಾರೆ, ಒಳ್ಳೆ ಡಿಸೈನ್ ಯೂಸ್ ಮಾಡಿದ್ದಾರೆ. ಬಟ್ ಈ ಫೋನು ಅಂಡರ್ 60K ಬರುವಂತದ್ದು. ಐ ಥಿಂಕ್ ಒಂದು ಫ್ಲಾಗ್ಶಿಪ್ ಫೋನ್ ಅಂತಾನೆ ನಾನು ಇದನ್ನ ಕನ್ಸಿಡರ್ ಮಾಡಬಹುದು ಅಂತ. ಈ ಫೋನ್ ಎಕ್ಸ್ಪೀರಿಯನ್ಸ್ ಆದ್ರೆ ನೋಡೋಣ ರಿಲೀಸ್ ಆದ್ಮೇಲೆ ಹೆಂಗಿರುತ್ತೆ ಏನು ಅಂತ. ನಾನ್ ಮಾತ್ರ ಒಂದು ಒಳ್ಳೆ ಫೋನ್ ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಸರಿ ಆನರ್ ಕಡೆಯಿಂದ. ಆಲ್ರೆಡಿ ಪೋಕೋ M6 ಪ್ಲಸ್ ಮತ್ತೆ ಮೋಟೋ Edge 50 ಎರಡು ಫೋನ್ ರಿಲೀಸ್ ಆಗಿದೆ. ಇದರ ಪರ್ಚೇಸಿಂಗ್ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇದ್ರ ಬಗ್ಗೆ ಏನಾದ್ರು ಹೆಚ್ಚಿಗೆ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋಸ್ ಅಲ್ಲಿ ಎಲ್ಲಾ ಫೋನ್ದು ಸ್ಪೆಸಿಫಿಕೇಶನ್ ಕಾರ್ಡ್ಸ್ ಆದ್ರೆ ಇದೆ, ನೀವು ಅದನ್ನ ಒಂದೊಂದೇ ಚೆಕ್ ಮಾಡ್ಕೊಬಹುದು. ಸ್ಕ್ರೀನ್ ಶಾಟ್ ತಗೊಂಡು 1 by 1 ನೀವು ಕಂಪೇರ್ ಕೂಡ ಮಾಡ್ಕೊಬಹುದು. ನೀವೇನಾದ್ರೂ ಫೋನ್ ತಗೊಳ್ಳೋದಿದ್ರೆ ಜಸ್ಟ್ ಈ ತಿಂಗಳು ವೇಟ್ ಮಾಡಿ, ಈ ತಿಂಗಳಲ್ಲಿ ಇಂತಿಂತ ಫೋನ್ಸ್ ಬರ್ತಾ ಇದೆ, ಈ ಮಂತ್ ಎಂಡ್ ಒಳಗಡೆ ಇಲ್ಲ ಫೋನ್ ಲಾಂಚ್ ಆದ್ರೆ ಆಗಿರುತ್ತೆ. ಸೊ ನೋಡ್ದಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ತಿಂಗಳಲ್ಲಿ ಬರುವಂತ ಸ್ಮಾರ್ಟ್ ಫೋನ್ಗಳ ಬಗ್ಗೆ ನಾನು ಡೀಟೇಲ್ಸ್ ಆದ್ರೆ ಕೊಟ್ಟಿದ್ದೀನಿ. ಇದರಲ್ಲಿ ನೀವು ಯಾವ ಫೋನ್ ತಗೊಬೇಕು ಅಂತ ಕಾಯ್ತಾ ಇದ್ರ ಅಂತ ನನಗೆ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮಲ್ಲಿ ಯಾರು ಯಾವ ಫೋನ್ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಿರ್ತೀರೋ ನಾನು ಆ ಫೋನ್ ನ ತರಿಸಿ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟೆಕ್ ವಿಡಿಯೋ ಜೊತೆ ಆದ್ರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.